ನಿಖಿಲ್ ಕಾಮತ್. ರಿಸ್ಕ್ ತೆಗೆದುಕೊಂಡುದೇ ಇರುವುದೇ ನಿಜವಾದ ರಿಸ್ಕ್ ಅಂತ ನಂಬಿದವರು ಅವರು. ಸಾಮಾನ್ಯವಾಗಿ ನಮ್ಮ ಮುಂದೆ ಎರಡು ದಾರಿಗಳಿರುತ್ತವೆ. ಯಶಸ್ಸು ಅಂದ್ರೆ ಏನು? ಹೈಸ್ಕೂಲ್, ಕಾಲೇಜ್, ಆಮೇಲೆ ಒಂದು ಒಳ್ಳೆ ಕಾರ್ಪೊರೇಟ್ ಕೆಲಸನ? ಇವತ್ತು ನಾವು ಮಾತಾಡ್ಲಿರುವ ವ್ಯಕ್ತಿಯ ಕತೆ ಕೇಳಿದ್ರೆ ಈ ಎಲ್ಲಾ ಯೋಚನೆಗಳು ಬಹುಶಃ ತಲೆಕೆಳಗಾಗ್ಬೋದು. ಅವರೇ ನಿಖಿಲ್ ಕಾಮತ್, ಭಾರತದ ಅತ್ಯಂತ ಕಿರಿಯ ಸ್ವನಿರ್ಮಿತ ಶತಕೋಟ್ಯಾಧಿಪತಿಗಳಲ್ಲೇ ಒಬ್ರು. ಇವರ ಕತೆ ಕೇವಲ ಹಣ ಗಳಿಸಿದ್ದಲ್ಲ, ಯಶಸ್ಸಿನ ವ್ಯಾಖ್ಯಾನವನ್ನೇ ಬದಲಾಯಿಸಿದ್ರ ಬಗ್ಗೆ. ಈ ಒಂದು ಮಾತು ಇದೇ ಅವರ ಜೀವನದ ಸೂತ್ರ. ರಿಸ್ಕ್ ತೆಗೆದುಕೊಂಡುದೇ ಇರುವುದೇ ನಿಜವಾದ ರಿಸ್ಕ್ ಅಂತ ನಂಬಿದವರು ಅವರು. ಈ ನಂಬಿಕೆಯೇ ಅವರ ಇಡೀ ಪಯಣಕ್ಕೆ ಮುನ್ನುಡಿ ಬರೆಯಿತು. ಸಾಮಾನ್ಯವಾಗಿ ನಮ್ಮ ಮುಂದೆ ಎರಡು ದಾರಿಗಳಿರುತ್ತವೆ. ಒಂದು, ಓದಿ ಡಿಗ್ರಿ ಪಡೆದು ಕೆಲ್ಸಕ್ಕೆ ಸೇರೋದು. ಇನ್ನೊಂದು, ಕಾಮತ್ ಆರಿಸ್ಕೊಂಡ ದಾರಿ. ಶಾಲೆಯನ್ನು ಅರ್ಧಕ್ಕೆ ಬಿಟ್ಟು ಕಾಲ್ ಸೆಂಟರ್ ಸೇರಿ ನೇರವಾಗಿ ಷೇರ್ ಮಾರುಕಟ್ಟೆಗೆ ಜಿಗಿದಿದ್ದು. ಅವರ ಈ ಯಶಸ್ಸಿನ ಎತ್ತರವನ್ನು ಅರ್ಥಮಾಡಿಕೊಳ್ಳಲು ಅವರು ತುಳಿದ ಈ ವಿಭಿನ್ನ ಹಾದಿಯನ್ನು ಮೊದಲು ನಾವು ನೋಡಬೇಕು. ಹೌದು, ಅವರ ಆರಂಭ ತುಂಬಾನೇ ವಿಚಿತ್ರವಾಗಿತ್ತು. ಆದರೆ ಆ ಅಸಾಂಪ್ರದಾಯಿಕ ಆರಂಭವೇ ಅವರ ಭವಿಷ್ಯದ ಬೃಹತ್ ಯಶಸ್ಸಿಗೆ ಗಟ್ಟಿ ಅಡಿಪಾಯ ಹಾಕಿತ್ತು ಅನ್ನೋದು ಅಷ್ಟೇ ನಿಜ. ಕೇವಲ 14ನೇ ವಯಸ್ಸಿಗೆ ಶಾಲೆಯಿಂದ ಡ್ರಾಪ್ಔಟ್, ಯಾಕಂದ್ರೆ ಪಾಠ ಕೇಳೋಕೆ ಆಸಕ್ತಿ ಇರ್ಲಿಲ್ಲ. 17ನೇ ವಯಸ್ಸಿಗೆ ತಿಂಗಳಿಗೆ 8,000 ರೂಪಾಯಿ ಸಂಬಳಕ್ಕೆ ಕಾಲ್ ಸೆಂಟರ್ ಕೆಲ್ಸ. ಅದೇ ವಯಸ್ಸಲ್ಲಿ ಮೊದಲು ತಮಗಾಗಿ, ಆಮೇಲೆ ತಮ್ಮ ಸಹೋದ್ಯೋಗಿಗಳಿಗಾಗಿ ಸ್ಟಾಕ್ ಟ್ರೇಡಿಂಗ್ ಶುರು ಮಾಡ್ತಾರೆ. ಅಂದ್ರೆ ತರಗತಿಗಿಂತ ನೈಜ ಪ್ರಪಂಚದಲ್ಲೇ ಹೆಚ್ಚು ಕಲ್ತರು. ಆಮೇಲೇನಾಯ್ತು? ಅವರು ಸುಮ್ನೆ ಹಣಕಾಸು ಉದ್ಯಮವನ್ನ ಪ್ರವೇಶಿಸಿಲ್ಲ. ಅವರ ಸಹೋದರ ನಿತಿನ್ ಜೊತೆ ಸೇರಿ ಇಡೀ ಆಟದ ನಿಯಮಗಳನ್ನೇ ಬದಲಾಯಿಸಿಬಿಟ್ರು. ಅದಕ್ಕಾಗಿ ಅವರು ಕಟ್ಟಿದ ಕಂಪನಿಯೇ ಝೆರೋಧಾ. ಅವರ ಯಶಸ್ಸಿನ ಸೀಕ್ರೆಟ್ ಇದೆ ನೋಡಿ, ಡಿಸ್ಕೌಂಟ್ ಬ್ರೋಕಿಂಗ್. ಅಂದ್ರೆ ಏನು? ತುಂಬಾ ಸರಳ. ನೀವು ಎಷ್ಟು ದೊಡ್ಡ ಮೊತ್ತದ ವಹಿವಾಟು ಮಾಡಿದ್ರೂ ಒಂದು ಸಣ್ಣ ನಿಗದಿತ ಶುಲ್ಕ ಅಷ್ಟೇ. ಲಕ್ಷಗಟ್ಲೆ ಕಮಿಷನ್ ಕೊಡೋ ಬದಲು ಚಿಕ್ಕ ಶುಲ್ಕ. ಇದ್ರಿಂದಾಗಿ ಸಾಮಾನ್ಯ ಜನ ಕೂಡ ಶೇರ್ ಮಾರುಕಟ್ಟೆಗೆ ಬರುವುದು ತುಂಬಾ ಸುಲಭವಾಯಿತು. ಇದರ ಪರಿಣಾಮ ಎಷ್ಟಿತ್ತು ಅಂದ್ರೆ, ಇಡೀ ಭಾರತದ ಚಿಲ್ಲರೆ ವಹಿವಾಟಿನ ಸುಮಾರು 15% ಝೆರೋಧಾ ಮೂಲಕವೇ ನಡೆಯುತ್ತಿತ್ತು. ಊಹಿಸಿಕೊಳ್ಳಿ, ಒಂದೇ ಒಂದು ಕಂಪನಿ ಇಡೀ ದೇಶದ ಮಾರುಕಟ್ಟೆಯ ಇಷ್ಟು ದೊಡ್ಡ ಪಾಲನ್ನು ಹಿಡಿದುಕೊಂಡಿತ್ತು. ಇದರಿಂದಾಗಿ ಜನ ಅವರ ಮೇಲೆ ನಂಬಿಕೆ ಇಟ್ರು. ಇವತ್ತು 1.6 ಕೋಟಿಗೂ ಹೆಚ್ಚು ಜನ ತಮ್ಮ ಹೂಡಿಕೆಗಳಿಗಾಗಿ ಝೆರೋಧಾ ಮೇಲೆ ಅವಲಂಬಿತರಾಗಿದ್ದಾರೆ. ಇದು ಅವರ ಸ್ಫೋಟಕ ಬೆಳವಣಿಗೆಗೆ ಸಾಕ್ಷಿ. ಈ ಒಂದು ಕ್ರಾಂತಿಕಾರಿ ಐಡಿಯಾ ಕೇವಲ ಹೂಡಿಕೆಯನ್ನು ಜನಸಾಮಾನ್ಯರಿಗೆ ತಲುಪಿಸಿದ್ದಲ್ಲ, ನಿಖಿಲ್ ಕಾಮತ್ ಅವರನ್ನು ಭಾರತದ ಅತ್ಯಂತ ಕಿರಿಯ ಸ್ವನಿರ್ಮಿತ ಬಿಲಿಯನೇರ್ ಆಗಿ ಮಾಡಿಬಿಟ್ಟಿತು. ಸರಿ, ಆಟ ಗೆದ್ದಾಯ್ತು. ಈಗ ಮುಂದೇನು? ಕಾಮತ್ ಅವರಿಗೆ ವೈಯಕ್ತಿಕ ಯಶಸ್ಸು ಎಂದಿಗೂ ಅಂತಿಮ ಗುರಿಯಾಗಿರಲಿಲ್ಲ. ಅದು ಒಂದು ಹೊಸ, ಇನ್ನೂ ದೊಡ್ಡ ಗುರಿಯ ಆರಂಭವಷ್ಟೇ. ಯಶಸ್ಸಿನ ನಂತರ ಅವರು ಸುಮ್ಮನೆ ಕೂರಲಿಲ್ಲ. ತಮ್ಮ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮುಂದಿನ ಪೀಳಿಗೆಯ ಉದ್ಯಮಿಗಳು ಮತ್ತು ಆವಿಷ್ಕಾರಕರನ್ನು ಬೆಳೆಸಲು ಶುರುಮಾಡಿದ್ರು. ಅವರ ಉದ್ಯಮಗಳನ್ನು ನೋಡಿದ್ರೆ ಒಂದು ಸಂಪೂರ್ಣ ಪರಿಸರ ವ್ಯವಸ್ಥೆ ಕಾಣುತ್ತೆ. ಗೃಹಾಸ್ ಮೂಲಕ ಹೊಸ ಐಡಿಯಾಗಳಿಗೆ ಫಂಡಿಂಗ್, ಟ್ರೂ ಬೀಕನ್ ಮೂಲಕ ದೊಡ್ಡ ಹೂಡಿಕೆದಾರರ ಹಣ ನಿರ್ವಹಣೆ, ರೈನ್ ಮ್ಯಾಟರ್ ಮೂಲಕ ಫಿನ್ಟೆಕ್ ಸ್ಟಾರ್ಟ್ಅಪ್ಗಳಿಗೆ ಬೆಂಬಲ ಮತ್ತು WT ಫಂಡ್ ಮೂಲಕ ಯುವ ಉದ್ಯಮಿಗಳಿಗೆ ಮಾರ್ಗದರ್ಶನ, ಎಲ್ಲವೂ ಒಂದಕ್ಕೊಂದು ಬೆಸ್ತುಕೊಂಡಿವೆ. ಅದರಲ್ಲೂ ಈ WT ಫಂಡ್ ತುಂಬಾನೇ ವಿಶೇಷ. ಯಾಕಂದ್ರೆ ಇದು ಯುವ ಉದ್ಯಮಿಗಳಿಗೆ ಹಣ ಕೊಡ್ತದೆ, ಆದ್ರೆ ಅವರಿಂದ ಅವರ ಕಂಪನಿಯ ಷೇರುಗಳನ್ನು ತೆಗೆದುಕೊಳ್ಳೋದಿಲ್ಲ. ಅಂದ್ರೆ ಮಾಲೀಕತ್ವ ಯುವಕರದ್ದೇ ಆಗಿರ್ತದೆ, ಆದ್ರೆ ಬೆಳೆಯೋಕೆ ಬೇಕಾದ ಬಂಡವಾಳ ಸಿಗುತ್ತದೆ. ಕೇವಲ ಹಣಕಾಸಿನ ಸಹಾಯ ಅಷ್ಟೇ ಅಲ್ಲ, ಜ್ಞಾನವನ್ನೂ ಹಂಚುತ್ತಾರೆ. ಅವರ ವಾಟ್ ದ ಫ್ಯೂಚರ್ ಸಂವಾದ ಕಾರ್ಯಕ್ರಮ, ಅದೇ WTF, ಅಲ್ಲಿ ತಜ್ಞರ ಜೊತೆ ಸಂಕೀರ್ಣ ವಿಷಯಗಳ ಬಗ್ಗೆ ಮುಕ್ತವಾದಿ ಚರ್ಚೆ ಮಾಡ್ತಾರೆ. ಹಾಗಾದ್ರೆ ಇಷ್ಟೆಲ್ಲಾ ಮಾಡೋಕೆ ಎಲ್ಲಿಂದ ಶಕ್ತಿ ಬರುತ್ತೆ? ಇದರ ಹಿಂದಿರೋದು ಅವರ ಶಿಸ್ತುಬದ್ಧವಾದ ಮತ್ತು ವಿಶಿಷ್ಟವಾದ ಜೀವನಶೈಲಿ. ಅವರ ದಿನಚರಿ ಹೇಗಿರುತ್ತೆ ಗೊತ್ತಾ? 16 ಗಂಟೆಗಳ ಉಪವಾಸ, ದಿನದ ಮೊದಲ ಊಟ ಮಧ್ಯಾಹ್ನ 1:30ಕ್ಕೆ, ಮಧ್ಯಾಹ್ನ ವರ್ಕೌಟ್, ದಿನಕ್ಕೆ ಕೇವಲ 5.5 ಗಂಟೆ ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ದೇಹದ ಚೇತರಿಕೆಗೆ ಮ್ಯಾಗ್ನೀಷಿಯಂನಂತಹ ಸಪ್ಲಿಮೆಂಟ್ಗಳು, ಪ್ರತಿ 3 ತಿಂಗಳಿಗೆ ರಕ್ತ ಪರೀಕ್ಷೆ, ವ್ಯಾಪಾರದಷ್ಟೇ ಗಂಭೀರವಾಗಿ ಆರೋಗ್ಯವನ್ನೂ ನೋಡ್ಕೊಳ್ತಾರೆ. ಆದರೆ ಅವರ ಕಥೆಯಲ್ಲಿ ಬಹುಶಃ ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದ್ರೆ ಅವರು ಗಳಿಸಿದ್ದಲ್ಲ, ಬದಲಿಗೆ ಸಮಾಜಕ್ಕೆ ಹಿಂದಿರುಗಿಸಲು ಮಾಡಿರುವ ಸಂಕಲ್ಪ. 2023ರಲ್ಲಿ ಅವರು ದ ಗಿವಿಂಗ್ ಪ್ಲೆಡ್ಜ್ಗೆ ಸಹಿ ಹಾಕಿದ್ರು.
ಅಂದ್ರೆ ತಮ್ಮ ಸಂಪತ್ತಿನ ಕನಿಷ್ಠ 50% ಭಾಗವನ್ನು ದಾನ ಮಾಡುವುದಾಗಿ ಮಾತು ಕೊಟ್ಟಿದ್ದಾರೆ. ಈ ಪ್ರತಿಜ್ಞೆ ಮಾಡಿದ ಅತ್ಯಂತ ಕಿರಿಯ ವಯಸ್ಸಿನವರಲ್ಲಿ ಇವರೂ ಒಬ್ಬರು. ಈ ಮಾತು ಅವರ ಮನಸ್ಥಿತಿಯನ್ನು ಹೇಳ್ತದೆ. ಸಂಪತ್ತು ಅನ್ನೋದು ಒಂದು ಗುರಿಯಲ್ಲ, ಅದೊಂದು ಸಾಧನ ಅಷ್ಟೇ. ಸಮಾಜದಲ್ಲಿರೋ ಅಸಮಾನತೆ ಸರಿಪಡಿಸಿ ಬದಲಾವಣೆ ತರಲು ಬಳಸುವ ಒಂದು ಟೂಲ್. ಅವರು ದಾನ ಮಾಡುವ ಹಣ ಎಲ್ಲಿಗೆ ಹೋಗ್ತದೆ? ಮುಖ್ಯವಾಗಿ ಹವಾಮಾನ ಬದಲಾವಣೆ, ಶಿಕ್ಷಣ, ಆರೋಗ್ಯ ಮತ್ತು ಇಂಧನದಂತಹ ಜಗತ್ತಿನ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ. ಒಬ್ಬ ಶಾಲಾ ಡ್ರಾಪೌಟ್ನಿಂದ ಹಿಡಿದು ಒಬ್ಬ ಶತಕೋಟ್ಯಾಧಿಪತಿ ಪರೋಪಕಾರಿ ಆಗುವವರೆಗಿನ ಈ ಪಯಣ ನಿಯಮಗಳನ್ನು ಮುರಿದು ಹೇಗೆ ಹೊಸದಾರಿ ಸೃಷ್ಟಿಸಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಪಾಠ. ಇದು ನಮ್ಮನ್ನು ಮತ್ತೆ ಆರಂಭದ ಪ್ರಶ್ನೆಗೆ ತಂದು ನಿಲ್ಲಿಸ್ತಿದೆ. ಅವರ ಪ್ರಕಾರ ಯಾವುದೇ ರಿಸ್ಕ್ ತೆಗೆದುಕೊಳ್ಳದಿರುವುದೇ ಅತಿ ದೊಡ್ಡ ರಿಸ್ಕ್. ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳದೇ ಇರುವ ಅತಿ ದೊಡ್ಡ ರಿಸ್ಕ್ ಯಾವುದು? ಯೋಚಿಸಬೇಕಾದ ವಿಷಯ ಅಲ್ವಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.